ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇಂದಿನ ತರಗತಿಯಲ್ಲಿ ಕವಿ ನಾಗಚಂದ್ರ ಇವರು ಬರೆದಿರುವ ಎನಗೆ ವಿದ್ಯೋಪದೇಶಂಗೈದ ಗುರು ಎಂಬ ಪದ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲದಾಗಿ ಕವಿ ನಾಗಚಂದ್ರ ಇವರ ಪರಿಚಯವನ್ನ ನೋಡೋಣ. ಕವಿ ನಾಗಚಂದ್ರ ಅವರು 12ನೇ ಶತಮಾನದ ಆರಂಭದ ಕವಿ. 1100ಕ್ಕೆ ಅಂದ್ರೆ 1100ಕ್ಕೆ ಸಂಬಂಧಪಟ್ಟವರು, 11ನೇ ಶತಮಾನಕ್ಕೆ ಸಂಬಂಧಪಟ್ಟಂತ ಒಬ್ಬ ಕವಿ. ಇವರು ಅಭಿನವ ಪಂಪ ಅಂತಾನೆ ಇವರನ್ನ ಕರೆಯಲಾಗುತ್ತದೆ. ಯಾಕೆಂದ್ರೆ ಪಂಪನ ಶೈಲಿಯನ್ನ ಇವರು ಅನುಸರಿಸಿದ್ರಿಂದ, ಚಂಪು ಶೈಲಿಯಲ್ಲಿ ಸಾಹಿತ್ಯವನ್ನು ರಚಿಸಿದ್ರಿಂದ ಇವರನ್ನ ಅಭಿನವ ಪಂಪ ಅಂತ ಕರೀತಾರೆ. ಹಾಗೆ ರಾಮಚಂದ್ರ ಚರಿತ ಪುರಾಣ ಎನ್ನುವಂತಹ ಒಂದು ಕೃತಿಯನ್ನ ಬರೆದಿದ್ದಾರೆ. ಇದು ಪಂಪ ರಾಮಾಯಣದಷ್ಟೇ, ಪಂಪ ರಾಮಾಯಣ ಅಂತಾನೆ ಇದನ್ನ ಕರೆಯುವಂಥದ್ದು ಹಾಗೂ ಪ್ರಸಿದ್ಧಿ ಪಡೆದಿರುವಂಥದ್ದು. ಹಾಗೆ ಇನ್ನೊಂದು ಕೃತಿ ಮಲ್ಲಿನಾಥ ಪುರಾಣ ಎನ್ನುವಂಥ ಕೃತಿಯನ್ನು ಬರೆದಿದ್ದಾರೆ. ವಿಶೇಷತೆ ಏನಪ್ಪ ನಾಗಚಂದ್ರ ಅವ್ರದ್ದು ಅಂದರೆ, ಇವರು ಜೈನ ಸಂಪ್ರದಾಯದಂತೆ ರಾಮಾಯಣವನ್ನು ಬರೆದಿರುವಂಥದ್ದು. ಇಲ್ಲಿ ರಾವಣನನ್ನು ಕೇವಲ ರಾಕ್ಷಸನನ್ನಾಗಿ ಚಿತ್ರಿಸದೆ ವಿಧಿವಶಾತ್ ತಪ್ಪು ಮಾಡಿ ಪಶ್ಚಾತ್ತಾಪ ಪಡುವಂಥ ಒಬ್ಬ ಉದಾತ್ತ ನಾಯಕನನ್ನಾಗಿ ಚಿತ್ರಿಸಿರುವಂಥದ್ದು ನಾಗಚಂದ್ರನ ಈ ಒಂದು ಕೃತಿಯ ವೈಶಿಷ್ಟ್ಯ. ಇವರು ಗದ್ಯ ಪದ್ಯ ಮಿಶ್ರಿತವಾದಂಥ ಚಂಪು ಶೈಲಿಯಲ್ಲಿ ತನ್ನ ಕೃತಿಯನ್ನು ಬರೆದಿರುವಂಥದ್ದು. ಇದಾದಮೇಲೆ ನಾವು ನೇರವಾಗಿ ಪದ್ಯಕ್ಕೆ ಹೋಗೋಣ. ಇಲ್ಲಿ ಹಳೆಗನ್ನಡದಲ್ಲಿ ಪದ್ಯ ಇದೆ. ನಾನು ಹಳೆಗನ್ನಡದ ಪದ್ಯವನ್ನು ಓದ್ಕೊಂಡು ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ನೇರವಾಗಿ ನಾನು ಹೊಸಗನ್ನಡದಲ್ಲಿ ನಾವೇನು ಭಾವಾರ್ಥವನ್ನು ಕೊಟ್ಟಿದ್ದೇವೆ ಆ ಭಾವಾರ್ಥವನ್ನಷ್ಟೇ ಹೇಳ್ತಾ ಹೋಗ್ತೀನಿ. ನೀವಲ್ಲಿ ಬೇಕಾದರೆ ಅಲ್ಲೇ ನೋಡ್ಕೊಳ್ತಾ ಹೋಗ್ಬೋದು. ಆರಂಭದಲ್ಲಿ ನೋಡಿ, 10 ತಲೆಯ ರಾವಣನು ತನ್ನ ಮಹಾ ಸೈನ್ಯದೊಂದಿಗೆ ಹೊರಟು 18 ವರ್ಷಗಳ ಕಾಲ ಇಡೀ ಭೂಮಂಡಲವನ್ನು ನಡುಗಿಸಿ ಜಯಿಸ್ತಾನೆ. ನಂತರ ಕೈಲಾಸ ಪರ್ವತವನ್ನು ದಾಟುತ್ತಾ ಹಿಂದೆ ತನಗೆ ಎದುರಾಗಿದ್ದ ವಾಲಿ ಮಹಾರಾಜನ ಅಪ್ರತಿಮ ಸಾಮರ್ಥ್ಯವನ್ನು ನೆನೆಸ್ಕೊಂಡು ಕೊಂಡಾಡ್ತಾ ಕೈಲಾಸ ಪರ್ವತದ ಕೆಳಗಿನ ಬಯಲಿನಲ್ಲಿ ತನ್ನ ಸೈನ್ಯದೊಂದಿಗೆ ಬಿಡಾರವನ್ನು ಹೂಡ್ತಾನೆ. ಅಂದರೆ ಅವನು ಒಂದು ದಂಡಯಾತ್ರೆಯನ್ನು ಮಾಡ್ತಾನೆ. ನೋಡಿ, ಅಲ್ಲಿ ನಂತರದ ಪ್ಯಾರದಲ್ಲಿ ನೋಡಿ, ಪದ್ಯದಲ್ಲಿ ಅದೇ ಸಮಯದಲ್ಲಿ ದೇವೇಂದ್ರನ ಆಜ್ಞೆಯಂತೆ ಅವನ ಬಾಣಗಳು, ಬಿಲ್ಲು ಮತ್ತು ಕವಚಗಳನ್ನು ರಕ್ಷಿಸುತ್ತಾ ದಿಕ್ಪಾಲಕನಾದಂಥ ಹಾಗೂ ಶತ್ರುಗಳಿಗೆ ಬೆದರದೆ ತೋಳ್ಬಲವುಳ್ಳಂತಹ ನಳಕೂಬರ ಅನ್ನುವಂಥವನು ಯಾರೂ ಸುಲಭವಾಗಿ ಭೇದಿಸಲಾಗದ ಅಲ್ಲಿ ದುರ್ಲಂಘ್ಯಪುರ ಎಂಬ ಕೋಟೆಯ ಒಳಗಡೆ ಬಲಿಷ್ಠವಾಗಿ ವಾಸ ಮಾಡ್ತಾ ಇದ್ದಾನೆ. ರಾವಣ ಅಲ್ಲಿ ಬಂದಿರುವಂಥ ದಂಡಯಾತ್ರೆಗೆ ಅಲ್ಲಿ ದುರ್ಲಂಘ್ಯಪುರದಲ್ಲಿ ಈ ನಳಕೂಬರ ವಾಸ ಮಾಡ್ತಾ ಇರುವಂಥದ್ದು. ಆನಂತರ ರಾವಣನು ತನ್ನ ಮೇಲೆ ಯುದ್ಧಕ್ಕೆ ಬರುತ್ತಿರುವುದನ್ನು ತಿಳಿದು ನಳಕೂಬರನು ತಿಳ್ಕೊಂಡಾದ್ಮೇಲೆ ತನ್ನ ಕೋಟೆಯನ್ನು ಇನ್ನಷ್ಟು ಭದ್ರಪಡಿಸ್ಕೋತಾನೆ ನಳಕೂಬರ. ಆ ಕೋಟೆಯು 1 ಯೋಜನ ದೂರದಲ್ಲಿರುವವರನ್ನೇ ನುಂಗಿ ಹಾಕುವ ಬೇತಾಳ ಯಂತ್ರಗಳಿಂದ, ದೂರದಲ್ಲಿದ್ದರೂ ಹತ್ತಿರವಿದ್ದಂತೆ ವಿಷವನ್ನು ಕಾರುವ ಮಹಾ ಸರ್ಪಗಳಿಂದ, ಶತ್ರುಗಳನ್ನು ಸುಟ್ಟು ಬೂದಿ ಮಾಡುವಂಥ ಅಗ್ನಿ ಪ್ರಕಾರಗಳಿಂದ ಹಾಗೂ ಭಯಂಕರ ಕಾಡು ಮೃಗಗಳಿಂದ ಆ ಒಂದು ಕೋಟೆ ಅಲ್ಲಿ ತುಂಬಿಕೊಂಡಿತ್ತು. 100 ಯೋಜನ ಎತ್ತರ ಇರುವಂಥ ವಜ್ರಸಾಲ ಎಂಬ ವಜ್ರದ ಕೋಟೆಯು ಅದರ ರಕ್ಷಣೆಗೆ ಇದ್ದಿದ್ದರಿಂದ ಆ ನಗರವನ್ನು ದುರ್ಲಂಘ್ಯಪುರ ಅಂದರೆ ದಾಟಲು ಅಸಾಧ್ಯವಾದ ನಗರ ಎಂಬ ಹೆಸರಿನಿಂದ ಕರೀತಾ ಇದ್ರು. ಇದಾದ್ಮೇಲೆ ಆ ಕೋಟೆಯ ರಹಸ್ಯವನ್ನು ಅರಿತಂತಹ ರಾವಣ ತನ್ನ ಸೈನ್ಯದ ಉದಾತ್ತ ಬಲಶಾಲಿಯಾದ ಪ್ರಹಸ್ತನನ್ನ ಕೋಟೆಯನ್ನು ಪರಿಶೀಲಿಸ್ಕೊಂಡು ಬಾ ಅಂತೇಳಿ ಪ್ರಹಸ್ತನನ್ನ ಕಳಿಸ್ತಾನೆ. ಅಲ್ಲಿಗೆ ಹೋಗಿ ಬಂದ ಪ್ರಹಸ್ತನು ಆ ಕೋಟೆ ಎಷ್ಟು ಭಯಾನಕವಾಗಿದೆ ಮತ್ತು ಅದನ್ನು ಗೆಲ್ಲುವುದು ಎಷ್ಟು ಕಷ್ಟ ಎನ್ನುವುದನ್ನು ರಾವಣನಿಗೆ ಮೊದಲಿನಿಂದ ಕೊನೆವರೆಗೂ ನೀಟಾಗಿ ಅವನು ವಿವರಿಸ್ತಾ ಹೋಗ್ತಾನೆ. ಆಮೇಲೆ ಪ್ರಹಸ್ತನು ರಾವಣನಿಗೆ ಹೇಳ್ತಾನೆ, ಸ್ವಾಮಿ, ಸದ್ಯಕ್ಕೆ ಆ ಯಂತ್ರಗಳಿಂದ ನಮ್ಮ ಸೈನ್ಯಕ್ಕೆ ಯಾವ ತೊಂದರೆ ಆಗದಂತೆ ನಾವು ಸ್ವಲ್ಪ ದೂರ ಸರಿಯೋಣ. ಆಮೇಲೆ ಆ ಕೋಟೆಯನ್ನು ವಶಪಡಿಸಿಕೊಳ್ಳುವ ಉಪಾಯವನ್ನು ಯೋಚಿಸೋಣ ಎಂದನು. ರಾವಣನು ಆ ಮಾತನ್ನು ಕೇಳಿ ಕೋಟೆಯನ್ನು ಗೆಲ್ಲಲು ಬೇರೆ ಮಾರ್ಗ ಏನಿರ್ಬೋದು ಅಂತೇಳಿ ಆಳವಾಗಿ ಯೋಚನೆಯನ್ನು ಮಾಡ್ತಾನೆ. ಆನಂತರ ಇದೇ ಸಮಯದಲ್ಲಿ ನಳಕೂಬರನ ಪತ್ನಿಯಾದಂಥ ವಿಳಾಸವತಿ ಅಂದರೆ ಉಪರಂಬೆ ಎಂಬಾಕೆ ಮೊದಲಿನಿಂದಲೂ ರಾವಣನ ಸೌಂದರ್ಯಕ್ಕೆ ಮನಸೋತಿರ್ತಾಳೆ. ಅವನನ್ನು ಪಡ್ಕೋಬೇಕು ಅಂತೇಳಿ ಬಯಸ್ತಾ ಇರ್ತಾಳೆ.
ಕಾಮದ ಅಪಾಹಪಿಗೆ ಒಳಗಾಗಿದ್ದಂತಹ ಆಕೆ ತನ್ನ ಮನದ ಇಚ್ಛೆಯನ್ನು ತನ್ನ ಆಪ್ತ ಗೆಳತಿಗೆ ತಿಳಿಸ್ತಾಳೆ. ನೋಡಿ, ಅಲ್ಲಿ ಯುದ್ಧಕ್ಕೆ ಬರ್ತಾ ಇದ್ದಾನೆ ರಾವಣ ಯಾರ ಮೇಲೆ? ನಳಕೂಬರನ ಮೇಲೆ. ಆದರೆ ಅಂತ ನಳಕೂಬರನ ಹೆಂಡತಿನೇ ಇಲ್ಲಿ ಆ ರಾವಣನನ್ನು ಪಡ್ಕೋಬೇಕು ಅಂತ ಮನಸ್ಸು ಹೊತ್ಬಿಟ್ಟಿದ್ದಾಳೆ. ಅದಾದ್ಮೇಲೆ ನೋಡಿ, ಉಪರಂಬೆಯು ವಿದ್ಯಾಧರ ಸ್ತ್ರೀಯಾದ ತನ್ನ ಗೆಳತಿ ಚಿತ್ರಮಾಲೆಗೆ ತನ್ನ ರಹಸ್ಯವಾಗಿರುವ ಈ ಒಂದು ಬಯಕೆಯನ್ನು ವಿವರಿಸಿ ಹೇಳ್ತಾಳೆ. ರಾವಣನ ಬಳಿಗೆ ಸಂಧಾನಕ್ಕಾಗಿ ಕಳಿಸ್ಕೊಡ್ತಾಳೆ ಉಪರಂಬೆ ಬಂದು ನಳಕೂಬರನ ರಾಣಿ. ಆನಂತರ ನೀಲಿ ಬಣ್ಣದ ವಸ್ತ್ರವನ್ನು ಧರಿಸಿದ ಚಂಚಲ ಕಣ್ಣುಗಳುಳ್ಳ ಆ ಚಿತ್ರಮಾಲೆಯು ಕತ್ತಲೆಯ ರಾತ್ರಿಯಲ್ಲಿ ಆಕಾಶ ಮಾರ್ಗದ ಮೂಲಕ ರಾವಣನ ಅಂತಃಪುರಕ್ಕೆ ವಿಜಯಲಕ್ಷ್ಮಿಯಂತೆ ಪ್ರವೇಶವನ್ನು ಮಾಡ್ತಾಳೆ. ಮಾಡಿದ್ದಾದ್ಮೇಲೆ ನಂತರದ ಪ್ಯಾರದಲ್ಲಿ ಹಾಗೆ ಒಳಗೆ ಬಂದು ಆಕೆ ರಾವಣನ ಹತ್ತಿರ ನಿಂತು ಹೀಗೆ ಹೇಳತೊಡಗಿದಳು: ಓ ರಾವಣನೇ, ದೇವಲೋಕದ ರಂಬೆಗಿಂತಲೂ ಮಿಗಿಲಾದ ಸೌಂದರ್ಯವುಳ್ಳವಳು, ಸುಂದರ ಸ್ತನಭಾರವುಳ್ಳವಳು ಆದ ನಮ್ಮ ರಾಣಿ ಉಪರಂಬೆಯು ನಿನ್ನನ್ನು ಸೇರಲು ನನ್ನನ್ನು ದೂದಿಯಾಗಿ ಕಳುಹಿಸಿದ್ದಾಳೆ. ಅಂದರೆ ಇಲ್ಲಿ ಅವಳ ಮನಸ್ಸಿನ ಭಾವನೆಯನ್ನು ನನ್ನ ಹತ್ರ ಹೇಳಿ ಕಳಿಸಿದ್ದಾಳೆ. ಅವಳು ಭಾಳ ಚೆನ್ನಾಗಿದ್ದಾಳೆ, ರಂಬೆಗಿಂತಲೂ ಚೆನ್ನಾಗಿದ್ದಾಳೆ, ದೇವಲೋಕದ ರಂಬೆಗಿಂತಲೂ ಈ ಭೂಲೋಕದ ನಮ್ಮ ರಾಣಿ ಚೆನ್ನಾಗಿದ್ದಾಳೆ ಅಂತೇಳಿ ಆ ಒಂದು ದೂತೆ ಹೇಳ್ತಾಳೆ ಬಂದಿರುವಂಥವಳು. ಆ ನಂತರ ಆ ಸುಂದರಿಯು ಹಲವು ದಿನಗಳಿಂದ ನಿನ್ನ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟುಕೊಂಡಿದ್ದಾಳೆ, ನಿನ್ನನ್ನೇ ಸದಾ ಹಂಬಲಿಸುತ್ತಾ ಮನ್ಮಥನ ಹೂಬಾಣಗಳಿಗೆ ಸಿಲುಕಿ ತುಂಬ ಕಷ್ಟಪಡುತ್ತಿದ್ದಾಳೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾಳೆ. ಆಮೇಲೆ ನಾನು ಅವಳ ಬಗ್ಗೆ ಎಷ್ಟು ಹೇಳಲಿ, ಆಕೆ ರೂಪಿನಲ್ಲಿ ಸಾಕ್ಷಾತ್ ರತಿ ದೇವಿಯಂತಿದ್ದಾಳೆ, ವಿದ್ಯಾ ಸಾಮರ್ಥ್ಯದಲ್ಲಿ ಮಹಾಮಾಂತ್ರಿಕಳಾಗಿದ್ದಾಳೆ. ಅಂತಹ ಮಹೋನ್ನತ ಸ್ತ್ರೀಯೇ ನಿನ್ನನ್ನು ಹುಡುಕಿಕೊಂಡು ಬರಲು ಸಿದ್ಧಳಾಗಿರುವಾಗ ನಿನಗೆ ಅಸಾಧ್ಯವಾದದ್ದು ಯಾವುದಿದೆ ದೇವ ಅಂಥೇಳಿ ಇಲ್ಲಿ ರಾವಣನಿಗೆ ಆ ರಾಣಿ ನಳಕೂಬರನ ಹೆಂಡತಿ ಕಳಿಸಿದಂಥ ಪ್ರಪೋಸಲನ್ನು ಆ ದೂತೆ ಹೇಳ್ತಾಳೆ. ಹೇಳಿದ್ದಾದ್ಮೇಲೆ ಇದನ್ನು ಕೇಳಿದಂಥ ರಾವಣ, ಪರಸ್ತ್ರೀ ವ್ಯಾಮೋಹವು ಕೀರ್ತಿಗೆ ಕಳಂಕ ಮತ್ತು ಪಾಪ ತರುವಂಥದ್ದು, ಇಂಥ ದುಶ್ಚರಿತ್ರದ ಕೆಲಸವನ್ನು ನಾನು ಯಾವತ್ತೂ ಮಾಡೋದಿಲ್ಲ ಅಂತ ಮನಸ್ಸಿನಲ್ಲೇ ಅವನು ದೃಢವಾಗಿ ನಿಶ್ಚಯಿಸಿಕೊಂಡು ಕೂಡಲೇ ವಿಭೀಷಣನನ್ನು ರಹಸ್ಯವಾಗಿ ಕರೆಸಿ ವಿಷಯ ತಿಳಿಸ್ತಾನೆ. ಆಗ ವಿಭೀಷಣನು ಆ ಕೋಟೆಯ ಮಾಂತ್ರಿಕ ರಕ್ಷಣೆಯನ್ನು ಧ್ವಂಸ ಮಾಡೋದಕ್ಕೆ ಒಂದು ಉಪಾಯವನ್ನು ಹುಡ್ತಾನೆ. ಚಿತ್ರಮಾಲೆಯನ್ನು ನಂಬಿಸಿ ಉಪರಂಬೆಯಿಂದ ಆ ಕೋಟೆಯ ವಿದ್ಯಾ ರಹಸ್ಯವನ್ನು ಕಲ್ತ್ಕೊಳ್ಳುವಂತೆ ರಾವಣನಿಗೆ ಸಲಹೆ ನೀಡ್ತಾನೆ. ರಾವಣನು ಅದಕ್ಕೆ ಒಪ್ಕೊಂಡು ದೂದಿಗೆ, ನಾನು ನಿನ್ನ ಮಾತಿಗೆ ಒಪ್ಪಿದ್ದೇನೆ, ಆಕೆಯನ್ನು ಕರೆದುಕೊಂಡು ಬಾ ಅಂತೇಳಿ ಹೇಳ್ತಾನೆ. ಉಪರಂಬೆಯು ರಾವಣನ ಕಪಟ ಪ್ರೇಮವನ್ನು ನಿಜ ಅಂತ ನಂಬಿಟ್ಟು ಅವನನ್ನು ಕೂಡಿಕೊಳ್ಳುವಂಥ ಆತುರದಲ್ಲಿ ಅವನನ್ನು ಸೇರ್ತೀನಿ ಅನ್ನುವಂಥ ಒಂದು ಭರದಲ್ಲಿ ತನ್ನ ಪತಿಗೆ ದ್ರೋಹವಾಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಮರೆತು ಬಿಡ್ತಾಳೆ. ಮರೆತು ಕೋಟೆಯನ್ನು ಭೇದಿಸುವಂಥ ಸಾಲ ವಿದ್ಯಾಭೇದಿನಿ ಎಂಬ ಮಹಾವಿದ್ಯೆಯನ್ನು ರಾವಣನಿಗೆ ಧಾರೆ ಎರೆದು ಕೊಟ್ಟು ಬಿಡ್ತಾಳೆ. ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಆ ದುರ್ಮತಿಯಾದ ಉಪರಂಬೆಯು ಮನ್ಮಥನ ಮೋಹಕ್ಕೆ ಸಿಲುಕಿ ಬುದ್ಧಿ ಕೆಟ್ಟು ತನ್ನ ವಂಶದ ಕೀರ್ತಿಯನ್ನು ಹಾಗೂ ತನ್ನ ಪತಿಗೆ ಆಗುವ ಮಹಾ ಹಾನಿಯನ್ನು ಯೋಚಿಸದೆ ರಾವಣನಿಗೆ ಆ ಪ್ರತಿವಿದ್ಯೆಯನ್ನು ಕೊಟ್ಟು ಬಿಡ್ತಾಳೆ. ಕಾಮದ ಉನ್ಮಾದವು ಎಂತಹ ವಿವೇಕಿ ಒಡೆಯರ ಬುದ್ಧಿಯನ್ನು ಕೆಡಿಸಿಬಿಡುತ್ತದೆ ಅನ್ನೋದಕ್ಕೆ ಆಶ್ಚರ್ಯ ಏನಿಲ್ಲ. ಇದೇ ಒಂದು ಉದಾಹರಣೆ. ಹಾಗೆ ಉಪರಂಬೆಯಿಂದ ಆ ವಿದ್ಯೆಯನ್ನು ಕಲಿತುಕೊಂಡ ರಾವಣನು ಮರುದಿನವೇ ಆ ಪ್ರತಿವಿದ್ಯೆಯನ್ನು ಪ್ರಯೋಗಿಸಿ ನಳಕೂಬರನ ಕೋಟೆಯ ಯಂತ್ರಗಳನ್ನು ನಿಷ್ಕ್ರಿಯಗೊಳಿಸ್ತಾನೆ. ಮತ್ತೆ ದುರ್ಲಂಘ್ಯಪುರವನ್ನು ಸುತ್ತುವರಿತಾನೆ. ಕೋಟೆ ಮುರಿದಿದ್ರಿಂದ ನಳಕೂಬರನು ಮಾನ ಅಪಮಾನಗಳನ್ನು ನೋಡದೆ ವೀರಾವೇಶದಿಂದ ನಗರದಿಂದ ಹೊರಗಡೆ ಬಂದು ಯುದ್ಧವನ್ನು ಮಾಡ್ತಾನೆ. ಆದರೆ ಸಿಂಹವು ಮದ್ದಾನೆಯನ್ನು ಸುಲಭವಾಗಿ ಹಿಡಿಯುವಂತೆ ವಿಭೀಷಣನು ನಳಕೂಬರನನ್ನು ಸೆರೆ ಹಿಡಿತಾನೆ. ಆ ವಿಜಯದ ಸಮಯದಲ್ಲಿ ಒಂದು ಪವಾಡ ನಡೆಯುತ್ತೆ. ರಾವಣ ಪೂರ್ವ ಜನ್ಮದ ಪುಣ್ಯದ ಫಲವಾಗಿ ಅವನ ಆಯುಧಗಾರದಲ್ಲಿ ಶತ್ರುರಾಜರ ನಾಶಕ್ಕೆ ಕಾರಣವಾಗಬಲ್ಲ ಪ್ರಳಯ ಕಾಲದ ಚಕ್ರದಂತಹ ಸುದರ್ಶನ ಚಕ್ರರತ್ನವು ಅದ್ಭುತವಾಗಿ ಇಲ್ಲಿ ಉದಿಸಿದಂತಹ ಸಂದರ್ಭದಲ್ಲಿ ಚಕ್ರರತ್ನವು ಬಂದಿದ್ದಕ್ಕೆ ರಾವಣ ಸಡಗರದಿಂದ ಪೂಜೆಯನ್ನು ಸಲ್ಲಿಸ್ತಾನೆ. ಬಳಿಕ ಉಪರಂಬೆಯನ್ನು ರಹಸ್ಯವಾಗಿ ಕರೆದು, ನೀನು ಪವಿತ್ರವಾದ ಕುಶಧ್ವಜ ರಾಜ ಮತ್ತು ಮಧುಕಾಂತೆಯ ಮಗಳು, ನೀನು
ನಿನ್ನ ಕುಲದ ಆಚಾರವನ್ನು ನೆನೆದು ನೀನು ಶೀಲವನ್ನು ಕಾಪಾಡಿಕೊಳ್ಳಬೇಕು. ಅಷ್ಟೇ ಅಲ್ಲದೆ ಕೋಟೆಯನ್ನು ಗೆಲ್ಲುವ ವಿದ್ಯೆಯನ್ನು ನನಗೆ ಕಲಿಸಿಕೊಟ್ಟಿದ್ದರಿಂದ ನೀನು ನನಗೆ ಗುರು ಸಮಾನಳು. ಅದರಿಂದ ತಪ್ಪು ಆಲೋಚನೆಗಳನ್ನು ಬಿಟ್ಟು ನಿನ್ನ ಪತಿಯಾದ ನಳಕೂಬರನೊಂದಿಗೆ ಸುಖವಾಗಿ ಬಾಳು ಅಂತ ಬುದ್ಧಿ ಹೇಳಿ ಅವಳ ಮನಸ್ಸನ್ನು ತಿದ್ದಿ ತಕ್ಷಣವೇ ರಾವಣನು ಸೆರೆಯಲ್ಲಿದ್ದಂಥ ನಳಕೂಬರನನ್ನು ಗೌರವಯುತವಾಗಿ ಬಿಡುಗಡೆ ಮಾಡ್ತಾನೆ. ಅವನ ಮಗನೊಂದಿಗೆ ಅವನನ್ನು ಸಭೆಗೆ ಬರಮಾಡ್ಕೊಳ್ತಾನೆ. ಅವನಲ್ಲಿದ್ದ ಸೋಲಿನ ಭಯವನ್ನು ದೂರ ಮಾಡಿ ಅವನಿಗೆ ಅತ್ಯುನ್ನತ ಮರ್ಯಾದೆ ನೀಡಿ ಅವನ ರಾಜ್ಯವನ್ನು ಅವನಿಗೆ ಮರಳಿ ನೀಡಿ ಸಾಮಂತ ರಾಜನನ್ನಾಗಿ ಮಾಡ್ಕೊಳ್ತಾನೆ. ಒಟ್ಟಿನಲ್ಲಿ ಇಲ್ಲಿ ಇಷ್ಟು ಈ ಒಂದು ಪದ್ಯದ ಸಾರಾಂಶ. ಅಂದರೆ ಇಲ್ಲಿ ರಾವಣ ಯುದ್ಧಕ್ಕೆ ಹೋಗುವಂಥದ್ದು ನಳಕೂಬರನ ಕೋಟೆಯ ಮೇಲೆ, ದುರ್ಲಂಘ್ಯಪುರದ ಮೇಲೆ. ಆ ಸಂದರ್ಭದಲ್ಲಿ ಆ ದುರ್ಲಂಘ್ಯಪುರದ ರಾಜನಾಗಿದ್ದಂತಹ ನಳಕೂಬರನ ಹೆಂಡತಿ ಇಲ್ಲಿ ನಳಕೂಬರನಿಗೆ ಮೋಸ ಮಾಡುವಂಥದ್ದು. ಆ ಮೋಸ ಮಾಡಿದರೂ ಕೂಡ ಇಲ್ಲಿ ರಾವಣ ದಾರಿ ತಪ್ಪಲಿಲ್ಲ. ರಾವಣ ಅಲ್ಲಿ ವಿದ್ಯೆಯನ್ನು ಕಲ್ತ್ಕೊಂಡ್ರೂ ಕೂಡ ಆ ಒಂದು ವಿದ್ಯೆಯನ್ನು ಪಡೆದುಕೊಂಡು ಮತ್ತೆ ಅವನಿಗೇನು ವಾಪಸ್ ಕೊಡಬೇಕೋ ರಾಜನಿಗೆ ವಾಪಸ್ ಕೊಡ್ತಾನೆ. ಅವಳನ್ನು ಕೂಡ ಇಲ್ಲಿ ತಪ್ಪು ದಾರಿಗೆ ಎಳ್ಕೊಂಡು ಹೋಗೋದಿಲ್ಲ. ಹಾಗಾಗಿ ಇಲ್ಲಿ ಒಬ್ಬ ರಾವಣ ಅನ್ನುವಂಥವನು ಒಬ್ಬ ಮಹಾ ವ್ಯಕ್ತಿ ಆಗಿದ್ದ ಆ ಸಂದರ್ಭದಲ್ಲಿ ಸೀತೆ ವಿಚಾರದಲ್ಲಲ್ಲ, ಅದಕ್ಕಿಂತ ಮುಂಚೆ ಇದ್ದಂತಹ ವಿಚಾರಗಳಲ್ಲಿ ಅನ್ನೋದಕ್ಕೆ ಈ ಒಂದು ಪದ್ಯ ನಮಗೆ ಉದಾಹರಣೆಯಾಗಿ ಸಿಗುತ್ತೆ. ಇಷ್ಟು ರಾವಣನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಪದ್ಯ. ಈ ಪದ್ಯವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ನನಗೆ ವಿದ್ಯೋಪದೇಶಂಗೈದ ಗುರು ಅನ್ನುವಂತಹ ಪದ್ಯದ ಸಾರಾಂಶವನ್ನು ನೋಡಿದ್ವಿ. ಈಗ ನಾವು ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ನೋಡೋಣ. 5 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಸಾಲಭಂಜಿನಿ ವಿದ್ಯೆ, ಸಾಲ ವಿದ್ಯಾ ಭೇದಿನಿ. ಆ ಒಂದು ಪ್ರಶ್ನೆ ಟಿಪ್ಪಣಿನಲ್ಲಿ ಬರುತ್ತೆ 5 ಮಾರ್ಕ್ಸಿಗೆ. ಇದನ್ನು ನಾನು ಆ ಕೋಟೆಯನ್ನು ರಕ್ಷಣೆ ಮಾಡುವಂಥ ವಿಚಾರವನ್ನು, ಕೋಟೆಯನ್ನು ಭೇದಿಸುವಂಥ ವಿಚಾರದಲ್ಲಿ ಬರುವಂತಹ ವಿದ್ಯೆ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೇವೆ. ನಳಕೂಬರನ ಪ್ರಸಂಗ, ಅದು ಕೂಡ ಅಲ್ಲಿ ನಳಕೂಬರನ ಪ್ರಸಂಗವನ್ನು ಕೂಡ ನಾನು ಕೊಟ್ಟಿದ್ದೇನೆ. 3ನೇ ಪ್ರಶ್ನೆ, ಶೀಲ ಪರಿಪಾಲನ ಮಾಡುವುದು ಎನ್ನಲು ಕಾರಣ, ಅದಕ್ಕೂ ಕೂಡ ಅಲ್ಲಿ ಪ್ರಶ್ನೆಯನ್ನು ಉತ್ತರವನ್ನು ಕೊಟ್ಟಿದ್ದೇವೆ. 4ನೇದು, ರಾವಣನ ವ್ಯಕ್ತಿತ್ವದ ಬಗ್ಗೆ ಇಲ್ಲಿ ಪ್ರಶ್ನೆ ಬರುತ್ತೆ, ಅದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದೇವೆ. ನಂತರ 10 ಅಂಕದ ಪ್ರಶ್ನೆ, ಇಲ್ಲಿ ನೀನೆನಗೆ ವಿದ್ಯೋಪದೇಶಂಗೈದ ಗುರುವಾದೆ ಎಂದು ರಾವಣ ಹೇಳಲು ಕಾರಣವೇನು ವಿವರಿಸಿ, ಅದಕ್ಕೂ ಕೂಡ ಅಲ್ಲಿ ಉತ್ತರವನ್ನು ವಿವರವಾಗಿ ಕೊಟ್ಟಿದ್ದೇವೆ. ನೋಡ್ಕೊಳ್ಳಿ, 2 ಪೇಜಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ಆಮೇಲೆ ರಾವಣ ಉದಾತ್ತ ವ್ಯಕ್ತಿತ್ವಕ್ಕೆ ಉಪರಂಬೆಯ ಪ್ರಸಂಗ ಹೇಗೆ ಉತ್ತಮ ನಿದರ್ಶನವಾಗಿದೆ ವಿವರಿಸಿರಿ. ಆ ಉಪರಂಬೆಯನ್ನು ಇಟ್ಕೊಂಡು ನೀವು ಆ ಒಂದು ವಿಚಾರಗಳನ್ನು ಮಂಡಿಸ್ತಾ ಹೋಗಬೇಕು. ಅದಕ್ಕೂ ಕೂಡ ಅಲ್ಲಿ 2 ಪುಟಗಳಲ್ಲಿ ಉತ್ತರವನ್ನು ಕೊಟ್ಟಿದ್ದೇವೆ, ನೋಡ್ಕೊಳ್ಳಿ. ಆಮೇಲೆ 3ನೇ ಪ್ರಶ್ನೆ, ಉಪರಂಬೆ ಎಸಗಿದ ಅಚಾತುರ್ಯ ಎಂಥದ್ದು ಹಾಗೂ ಅದರ ಪರಿಣಾಮವೇನು, ಅದು ಕೂಡ ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೇವೆ, ನೋಡ್ಕೊಳ್ಳಿ. 4ನೇ ಪ್ರಶ್ನೆ, ವಾಲ್ಮೀಕಿ ರಾಮಾಯಣಕ್ಕೂ ನಾಗಚಂದ್ರನ ಜೈನ ರಾಮಾಯಣಕ್ಕೂ ಇರುವ ವ್ಯತ್ಯಾಸಗಳನ್ನು ಚರ್ಚಿಸಿ, ಅದಕ್ಕೂ ಕೂಡ ಅಲ್ಲಿ ಉತ್ತರವನ್ನು ನಾವು ಕೊಟ್ಟಿದ್ದೇವೆ, ನೀವು ನೋಡ್ಕೋಬೋದು. ಸೊ ಇಷ್ಟು ನಿಮ್ಮ ಈ ಒಂದು ಏನು ನನಗೆ ಉಪದೇಶಂಗೈದ ಗುರು ಎನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.